ನೆಕ್ಸ್ಟು ಉಪನಿಷತ್ತುಗಳು ತತ್ವಶಾಸ್ತ್ರ ಆಧ್ಯಾತ್ಮಿಕ ಜ್ಞಾನಕ್ಕೆ ಇವು ಸಂಬಂಧಿಸಿವೆ. ಒಟ್ಟು 108 ಉಪನಿಷತ್ತುಗಳು. ಎಷ್ಟು ಉಪನಿಷತ್ತುಗಳು? 108. ಒಟ್ಟು 108 ಉಪನಿಷತ್ತುಗಳಿವೆ ಅಂತ ಹೇಳ್ಬೋದು. 108 108 ಉಪನಿಷತ್ತುಗಳಿವೆ ಅಂತ ಹೇಳ್ಬೋದು. ಅವುಗಳು ಮುಖ್ಯವಾದವು ಕೇನ, ಕಂಠ, ಮಾಂಡುಕ್ಯ, ಪಸನ, ವಿಸ್ಸ, ಐತರೇಯ, ತೈತ್ರೇಯ, ಚಾಂದೋಗ್ಯ, ಬ್ರಹ್ಮದರ್ಶನ, ಮೈತ್ರೇಯನಿ, ಕೌಶಿಕ, ವಿಶ್ವದ ಸೃಷ್ಟಿ, ಆತ್ಮ ಮತ್ತು ದೇವರ ನಡುವೆ ಸಂಬಂಧ, ಆತ್ಮದ ವಲಸೆ, ಕರ್ಮ ಮತ್ತು ಪುನರ್ಜನ್ಮ ಕುರಿತು ಉಪನಿಷತ್ತು ಚಿಂತಿಸಲಾಗಿದೆ. ಉಪನಿಷತ್ತು ಅಂದರೆ ಸಿಂಪಲ್, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿವೆ. ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ, ದೇವರ ಮೇಲೆ ನಂಬಿಕೆ, ಜ್ಞಾನದ ಮೇಲೆ ದೇವರ ಮೇಲೆ ಧ್ಯಾನ ಮಾಡೋದು ಆಧ್ಯಾತ್ಮಿಕ ಮೂಲಕ. ಮತ್ತು ಒಟ್ಟು 108 ಉಪನಿಷತ್ತುಗಳಂತ ಹೇಳ್ಬೋದು. ಅವುಗಳ ಮುಖ್ಯವಾದದ್ದು ಉಪನಿಷತ್ತು ಮುಖ್ಯವಾದ ಅಂದರೆ 108 ಉಪನಿಷತ್ತುಗಳು. ಅದರಲ್ಲಿ ಮುಖ್ಯವಾದದ್ದು ಕೇನ, ಕಂಠ, ಮಾಂಡುಕ್ಯ, ಪ್ರಸನ್ನ, ಈಸ, ಐತರೇಯ, ತೈತ್ರೇಯ, ಚಾಂದೋಗ್ಯ, ಬ್ರಹ್ಮಧಾರಣ, ಮೈತ್ರೇಯನಿ, ಕೌಶಿಕ, ಈಶ್ವರ ಸೃಷ್ಟಿ, ಆತ್ಮ ಮತ್ತು ದೇವರ ನಡುವಿನ ಸಂಬಂಧ, ಆತ್ಮದ ವಲಸೆ ಮತ್ತು ಕರ್ಮ ಮತ್ತು ಪುನರ್ಜನ್ಮ ಕುರಿತು ಉಪನಿಷತ್ತುಗಳಲ್ಲಿ ಚಿಂತಿಸಲಾಗಿದೆ ಅಂತ ಹೇಳ್ಬೋದು. ಅರಣ್ಯಕಗಳು. ಮುಖ್ಯ ಅರಣ್ಯಗಳು ಐತ್ರೇಯ, ಕೌಶಿಕ, ಋಗ್ವೇದ ಸಂಬಂಧಿಸಿವೆ. ತೈತ್ರೇಯ ಅರಣ್ಯಕಗಳು ಇವು ಬ್ರಾಹ್ಮಣ ಮೇಲೆ ತನ್ನದೇ ಆದ ಅದರ ಮೇಲೆ ಅಧ್ಯಯನ ಮಾಡಿದ ನಂತರ ಅರಣ್ಯಕಗಳು ಅಂತ ಕರೆದ. ಅರಣ್ಯ ಮುಖ್ಯವಾಗಿ ಅರಣ್ಯಗಳಲ್ಲಿ ಋಷಿಗಳು ಇರ್ತಾರೆ. ಅವರು ರಚಿಸಲ್ಪಟ್ಟ ಒಂದು ಪದ್ಯವಾಗದಂತ ಹೇಳ್ಬೋದು. ಮತ್ತು ಅರಣ್ಯಕಗಳು ಮುಖ್ಯವಾಗಿ ಐತರೇಯ, ಕೌಶಿಕ ಇವೆಲ್ಲ ಋಗ್ವೇದ ಸಂಬಂಧಿಸಿವೆ. ತೈತ್ರೇಯ ಬಂದಾಗ ನೆನಪಿಟ್ಕೋ ಯಜುರ್ವೇದ. ತೈತ್ರೇಯ ಯಜುರ್ವೇದಕ್ಕೆ ಸಂಬಂಧಿಸಿವೆ. ಮತ್ತು ಮೈತ್ರೇಯನಿ ತತ್ವಿಕ ಇತ್ಯಾದಿ. ಸ್ಮೃತಿಗಳು ಮನಸ್ಮೃತಿ ಕುಶನರ ಕಾಲ. ಮನಸ್ಮೃತಿ ಯಾವ ಕಾಲದಲ್ಲಿ ಇತ್ತು? ಕುಶನರ ಕಾಲದಲ್ಲಿ ಇತ್ತು ಅಂತ ಹೇಳ್ಬೋದು. ನಾರದ ಸ್ಮೃತಿ, ಯಜ್ಞವಲ್ಕ ಸ್ಮೃತಿ, ಪರಶರ ಸ್ಮೃತಿ, ಕತ್ಯಾಯನ, ಬೃಹಸ್ಪತಿ ಹಿಂದೂ ಕಾನೂನುಗಳಿಗೆ ಸಂಬಂಧಿಸಿವೆ. ನಾರದ ಸ್ಮೃತಿ, ಯಜ್ಞವಲ್ಕ ಸ್ಮೃತಿ, ಪರಶರ ಸ್ಮೃತಿ, ಕತ್ಯಾಯನ, ಬ್ರಹ್ಮ ಸ್ಮೃತಿ ಇವೆಲ್ಲ ಹಿಂದೂ ಕಾನೂನುಗಳಿಗೆ ಸಂಬಂಧಿಸಿವೆ ಅಂತ ಹೇಳ್ಬೋದು. 6 ವೇದಾಂಗಗಳು ಅಂದರೆ ಶಿಕ್ಷೆ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಮತ್ತು ಕಲ್ಪ. 6 ವೇದಾಂಗಗಳು ಕೇಳಿದಾಗ ನೆನಪಿಟ್ಕೋಬೇಕು. 6 ವೇದಾಂಗಗಳು ಶಿಕ್ಷೆ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ. ಶಿಕ್ಷೆ ಮೀನ್ಸ್ ಪನಿಷ್ಮೆಂಟ್ ಕೊಡೋದು. ಶಿಕ್ಷೆ, ವ್ಯಾಕರಣ ಮೀನ್ಸ್ ಗ್ರಾಮರ್, ಛಂದಸ್ಸು ಗುರು ಲಘು, ನಿರುಕ್ತ ಮತ್ತು ಜ್ಯೋತಿಷ್ಯ ಭವಿಷ್ಯ ಹೇಳುವರು, ಮತ್ತು ಕಲ್ಪ ವಿಧಿಶಾಸ್ತ್ರ ಇವೆಲ್ಲ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತೆ ಅಂತ ಹೇಳ್ಬೋದು. ಶಿಕ್ಷೆ ಒಳಗೆ ಯಾವ ಬರ್ತವೆ? ಧ್ವನಿ ನಿರೂಪಣಾ ಶಾಸ್ತ್ರ, ಧ್ವನಿ ಮೂಲಕ ಹೋಗಿ ಹೇಳುವುದಕ್ಕೆ. ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ ಮತ್ತು ಕಲ್ಪ ವಿಧಿಶಾಸ್ತ್ರ. ವಿಧಿ ಮೀನ್ಸ್ ವಿಧಿವಿಧಾನ ಇರ್ತವಲ್ಲ, ಸಂಪ್ರದಾಯ ಅವು. ಸೂತ್ರಗಳು ಸೌತ್ರಸೂತ್ರ, ಗೃಹಸೂತ್ರ, ಧರ್ಮಸೂತ್ರ ಇವು 3 ಸೂತ್ರಗಳು. ಸೂತ್ರಗಳಿಗೆ ನೆನಪಿಟ್ಕೋ. ಸೌತ್ರಸೂತ್ರ, ಗೃಹಸೂತ್ರ, ಧರ್ಮಸೂತ್ರ ಇವು 3 ಸೂತ್ರಗಳು. ಇವು ಹಿಂದೂ ಜೀವನಗಳ ವಿಧಾನವನ್ನು ತಿಳಿಯಲು ನೆರವಾಗೈತೆ. ಸೂತ್ರಗಳು ಯಾವುವು? ಸೌತ್ರಸೂತ್ರ, ಗೃಹಸೂತ್ರ, ಧರ್ಮಸೂತ್ರ. ಸೂತ್ರಗಳು ಸೌತ್ರಸೂತ್ರ, ಗೃಹಸೂತ್ರ, ಧರ್ಮಸೂತ್ರ. ಸೂತ್ರಗಳು ಸೌತ್ರಸೂತ್ರ, ಗೃಹಸೂತ್ರ, ಧರ್ಮಸೂತ್ರ ಇವು 3 ಸೂತ್ರಗಳಿವೆ. ಹಿಂದೂಗಳ ಜೀವನ ವಿಧಾನವನ್ನು ತಿಳಿಸಲು ನೆರವಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು 6 ದರ್ಶನ, KPSC 6 ದರ್ಶನಗಳು ಅಂತ ಹೇಳ್ಬೋದು. ಇವು ಆಧ್ಯಾತ್ಮಿಕ ವಿಚಾರ ಹೇಳುತ್ತೆ. ಯಾವುದು? ದರ್ಶನಗಳು. ಗೌತಮನ ನ್ಯಾಯ ದರ್ಶನ, ಕನ್ನಡದ ವೈಶಿಕ ದರ್ಶನ,
ಕಪಿಲಿನ ಸಾಂಖ್ಯ ದರ್ಶನ, ಪತಂಜಲಿ ಯೋಗ ದರ್ಶನ, ಜಮನಿನ ಪೂರ್ವ ಮೀಮಾಂಸೆ, ಬದರಾಯಣನ ಉತ್ತರ ಮೀಮಾಂಸೆ. KPSC ಇಂಪಾರ್ಟೆಂಟ್ ಇದು. 6 ದರ್ಶನಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಲ್ಲ, ಇದು ದರ್ಶನ ಅಂದರೆ ಅವು ಒಂದು ಇಂಪಾರ್ಟೆಂಟ್ ಅದಾವ. 6 ದರ್ಶನಗಳು. ಎಷ್ಟು ದರ್ಶನಗಳು? 6 ದರ್ಶನಗಳು ಅಂತ ಹೇಳ್ಬೋದು. ಎಷ್ಟು ದರ್ಶನ? 6 ದರ್ಶನಗಳು. ಅವು ಯಾವಂದರೆ ಇವು ಆಧ್ಯಾತ್ಮಿಕ ವಿಚಾರವನ್ನು ಹೇಳುತ್ತೆ. ಇವೆಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳುತ್ತೆ ಅಂತ ಹೇಳ್ಬೋದು. ಗೌತಮನ ನ್ಯಾಯ ದರ್ಶನ, ಗೌತಮ ಬುದ್ಧನ ನ್ಯಾಯ ದರ್ಶನ ನೆನಪಿಟ್ಕೋ. ಗೌತಮನ ನ್ಯಾಯ ದರ್ಶನ ಒಂದು. ಕನ್ನಡದ ವೈಶಿಕ ದರ್ಶನ, ಕನ್ನಡದ ವೈಶಿಕ ದರ್ಶನ. ಕಪಿಲ ಸಾಂಖ್ಯ ದರ್ಶನ, ಕಪಿಲನ ಸಾಂಖ್ಯ ದರ್ಶನ, ಕಪಿಲನ ಸಾಂಖ್ಯ ದರ್ಶನ, ಕಪಿಲನ ಸಾಂಖ್ಯ ದರ್ಶನ. ಪತಂಜಲಿಯ ಯೋಗ ದರ್ಶನ, ಪತಂಜಲಿ ಯೋಗ ದರ್ಶನ. ಜೈಮಿನಿ ಪೂರ್ವ ಮೀಮಾಂಸೆ, ಜೈಮಿನಿ ಪೂರ್ವ ಮೀಮಾಂಸೆ. ಬಾದರಾಯಣ ಉತ್ತರ ಮೀಮಾಂಸೆ. ಇವೆಲ್ಲ 6 ದರ್ಶನ ಅಂತ ಹೇಳ್ಬೋದು. 6 ದರ್ಶನ ಇವು ಆಧ್ಯಾತ್ಮಿಕ ವಿಚಾರ ಹೇಳುತ್ತವೆ. ಗೌತಮನ ನ್ಯಾಯ ದರ್ಶನ, ಗೌತಮನ ನ್ಯಾಯ ದರ್ಶನ. ಕನ್ನಡಿನ ವೈಶಿಕ ದರ್ಶನ. ಕಪಿಲನ ಕಪಿಲನ ಸಾಂಖ್ಯ ದರ್ಶನ. ಪತಂಜಲಿ ಯೋಗ ದರ್ಶನ. ಜಮಿನಿ ಪೂರ್ವ ಮೀಮಾಂಸೆ, ಬಾದರಾಯಣ ಉತ್ತರ ಮೀಮಾಂಸೆ ಆಗಿದೆ ಅಂತ ಹೇಳ್ಬೋದು. ಅಷ್ಟು 4 ಉಪವೇದ. ಧನುರ್ವೇದ, ಶಿಲ್ಪವೇದ, ಗಂಧರ್ವವೇದ, ಆಯುರ್ವೇದ. 4 ಉಪವೇದಕ್ಕೆ ನೆನಪಿಟ್ಕೋ. 4 ಉಪವೇದಗಳನ್ನು ಧನುರ್ವೇದ, ಶಿಲ್ಪವೇದ, ಗಂಧರ್ವವೇದ, ಆಯುರ್ವೇದ. 4 ಉಪವೇದ. ಎಷ್ಟು ಉಪವೇದ ಅಂತ ನೆನಪಿಟ್ಕೋ. ಫಸ್ಟು ಧನುರ್ವೇದ, ಶಿಲ್ಪವೇದ, ಗಂಧರ್ವವೇದ, ಆಯುರ್ವೇದ ಫಸ್ಟ್ ಸದ್ಯಕ್ಕಿದೆ. ಗಂಧರ್ವವೇದ. ಶಿಲ್ಪವೇದ ಮೀನ್ಸ್ ಶಿಲ್ಪಕಲೆಗೆ ಸಂಬಂಧಿಸಿದ್ದು. ಧನುರ್ವೇದ ಮೀನ್ಸ್ ಬಿಲ್ಲು ಬಾಣ ಹೊಂದಿರ್ತವೆ, ಅವೆಲ್ಲ ಧನುರ್ವೇದಕ್ಕೆ ಸಂಬಂಧಿಸಿದಂತ ಹೇಳ್ಬೋದು. ನೆಕ್ಸ್ಟು ಪಾಣನಿ. ಈ ವ್ಯಾಕರಣ ಕೃತಿ ಅಷ್ಟಾಧ್ಯಾಯವನ್ನು ಎಂಬ ಬರೆದನು. ಪಾಣಿನಿ ಎಂಬ ವ್ಯಾಕರಣ ಕೃತಿ ಬರೆದಾರೆ ಅಂದರೆ ಅಷ್ಟಾಧ್ಯಾಯವನ್ನು ಬರೆದನು. ಪಾಣಿನಿ ಎಂಬ ವ್ಯಾಕರಣ ಕೃತಿ ಬರೆದಾರೆ ಅಂದರೆ ಅಷ್ಟಾಧ್ಯಾಯ ಬರೆದ ತಿಳ್ಕೋಬೇಕು. ಪಾಣಿನಿ. ಪಾಣಿನಿ ಇದು ಪ್ರಸಿದ್ಧ ವ್ಯಾಕರಣ ಕೃತಿಯಾಗಿದ್ದು ಇದನ್ನು ಅಷ್ಟಾಧ್ಯಾಯವನ್ನು ಬರೆದನಂತ ಹೇಳ್ಬೋದು. ಪಾಣಿನಿ ಅಷ್ಟಾಧ್ಯಾಯ ಬರೆದಂತ ಹೇಳ್ಬೋದು.